ನಮಸ್ಕಾರ ಎಲ್ಲರಿಗೂ. ಕಾಮನ್ ವರ್ಬ್ಸ್ ಆ್ಯಂಡ್ ದೇರ್ ಫಾರ್ಮ್ಸ್ ನಂಬರ್ 5ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಕ್ರಿಯಾಪದಗಳು ಹಾಗೂ ಅವುಗಳ ರೂಪಗಳನ್ನು ಉದಾಹರಣೆ ವಾಕ್ಯಗಳ ಸಮೇತ ಕಲಿಯೋಣ. ಸರಿನಾ? ಬಿಲ್ಡ್. ಬಿಲ್ಡ್ ಅಂದರೆ ನಿರ್ಮಿಸು ಅಥವಾ ಕಟ್ಟು. ಬಿಲ್ಡ್ ವರ್ಬಿನ ಮೊದಲ ರೂಪ. ಬಿಲ್ಡ್ನ V2 ರೂಪ ಬಿಲ್ಟ್, V3 ರೂಪ ಬಿಲ್ಟ್, ಎಸ್ ರೂಪ ಬಿಲ್ಡ್ಸ್ ಹಾಗೂ ING ರೂಪ ಬಿಲ್ಡಿಂಗ್. ಸರಿನಾ? ದೇರ್ ಆರ್ ನೋ ಪ್ಲಾನ್ಸ್ ಟು ಬಿಲ್ಡ್ ನ್ಯೂ ಆಫೀಸಸ್. ಹೊಸ ಕಚೇರಿಗಳನ್ನು ನಿರ್ಮಿಸುವ ಯೋಜನೆ ಇಲ್ಲ. ದೇರ್ ಆರ್ ನೋ ಪ್ಲಾನ್ಸ್ ಟು ಬಿಲ್ಡ್ ನ್ಯೂ ಆಫೀಸಸ್. ಇಲ್ಲಿ ಬಿಲ್ಡ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ದೇ ಬಿಲ್ಟ್ ಅ ನ್ಯೂ ಹೌಸ್ ಇನ್ 2019. ಅವರು 2019ರಲ್ಲಿ ಹೊಸ ಮನೆಯನ್ನು ನಿರ್ಮಿಸಿದರು. ದೇ ಬಿಲ್ಟ್ ಅ ನ್ಯೂ ಹೌಸ್ ಇನ್ 2019. ಇಲ್ಲಿ ಬಿಲ್ಟ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ. ದ್ಯಾಟ್ ಶಿಪ್ ಈಸ್ ಬಿಲ್ಟ್ ಆಫ್ ಹಾರ್ಡ್ ವುಡ್. ಆ ಹಡಗನ್ನು ಗಟ್ಟಿಯಾದ ಮರದಿಂದ ನಿರ್ಮಿಸಲಾಗಿದೆ. ದ್ಯಾಟ್ ಶಿಪ್ ಈಸ್ ಬಿಲ್ಟ್ ಆಫ್ ಹಾರ್ಡ್ ವುಡ್. ಇಲ್ಲಿ ಬಿಲ್ಟ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ದಿಸ್ ಫ್ಯಾಕ್ಟರಿ ಬಿಲ್ಡ್ಸ್ ಕಾರ್ಸ್. ಈ ಕಾರ್ಖಾನೆ ಕಾರುಗಳನ್ನು ನಿರ್ಮಿಸುತ್ತದೆ. ದಿಸ್ ಫ್ಯಾಕ್ಟರಿ ಬಿಲ್ಡ್ಸ್ ಕಾರ್ಸ್. ಇಲ್ಲಿ ಬಿಲ್ಡ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ನಿರ್ಮಿಸುತ್ತದೆ ಅಂದರೆ ಮಾಡುತ್ತದೆ ಅನ್ನುವ ಅರ್ಥ. ಕಾರುಗಳನ್ನು ತಯಾರು ಮಾಡುತ್ತದೆ ಅನ್ನುವ ಅರ್ಥ. ಸಮ್ ಬರ್ಡ್ಸ್ ಆರ್ ಬಿಲ್ಡಿಂಗ್ ದೇರ್ ನೆಸ್ಟ್ಸ್ ದೇರ್. ಕೆಲವು ಪಕ್ಷಿಗಳು ಅಲ್ಲಿ ಗೂಡು ಕಟ್ಟುತ್ತಿವೆ. ಸಮ್ ಬರ್ಡ್ಸ್ ಆರ್ ಬಿಲ್ಡಿಂಗ್ ದೇರ್ ನೆಸ್ಟ್ಸ್ ದೇರ್. ಇಲ್ಲಿ ಬಿಲ್ಡಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ಬೈ. ಬೈ ಅಂದರೆ ಖರೀದಿಸು. ಬೈ ವರ್ಬಿನ ಮೊದಲ ರೂಪ. ಬೈ ಬೈ ಕ್ರಿಯಾಪದದ ಎರಡನೇ ರೂಪ ಬಾಟ್, ಮೂರನೇ ರೂಪ ಬಾಟ್, ಎಸ್ ರೂಪ ಬೈಸ್, ING ರೂಪ ಬೈಯಿಂಗ್. ಆಯ್ತಾ? ಇದರ ಉಚ್ಚಾರ ಬಾಟ್ ಅಂತ BOT ಅನ್ನು ನೀವು ಹೇಗೆ ಉಚ್ಚಾರ ಮಾಡ್ತೀರಿ ಅದೇ ತರಹ ಇದನ್ನು ಉಚ್ಚಾರ ಮಾಡಬೇಕು. ಬಾಗ್ಡ್ ಅಂತ ಹೇಳಬಾರ್ದು. ಜಿ ಮತ್ತೆ ಹೆಚ್ ಉಂಟಲ್ಲ, GH ಅಥವಾ UGH ನ ಉಚ್ಚಾರ ಇಲ್ಲ. BOT ಈ ಮೂರು ಅಕ್ಷರವನ್ನು ಮಾತ್ರ ನೀವು ಉಚ್ಚಾರ ಮಾಡಬೇಕಾಗ್ತದೆ, ಬಾಟ್ ಅಂತ. ಸರಿನಾ? ವಿ ಕ್ಯಾನ್ ಬೈ ಅ ನ್ಯೂ ಡ್ರೆಸ್ ಫಾರ್ ಹಿಮ್. ನಾವು ಅವನಿಗೆ ಹೊಸ ಉಡುಗೆ ಖರೀದಿಸಬಹುದು. ವಿ ಕ್ಯಾನ್ ಬೈ ಅ ನ್ಯೂ ಡ್ರೆಸ್ ಫಾರ್ ಹಿಮ್. ಇಲ್ಲಿ ಬೈ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಹಿ ಬಾಟ್ ಸಮ್ ಟಾಯ್ಸ್ ಫಾರ್ ಹಿಸ್ ಸನ್. ಅವನು ತನ್ನ ಮಗನಿಗಾಗಿ ಕೆಲವು ಆಟಿಕೆಗಳನ್ನು ಖರೀದಿಸಿದನು. ಹಿ ಬಾಟ್ ಸಮ್ ಟಾಯ್ಸ್ ಫಾರ್ ಹಿಸ್ ಸನ್. ಇಲ್ಲಿ ಬಾಟ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಇಟ್ ವಾಸ್ ಬಾಟ್ ಅ ಲಾಂಗ್ ಟೈಮ್ ಅಗೋ. ಇದನ್ನು ಬಹಳ ಹಿಂದೆಯೇ ಖರೀದಿಸಲಾಗಿದೆ. ಇಟ್ ವಾಸ್ ಬಾಟ್ ಅ ಲಾಂಗ್ ಟೈಮ್ ಅಗೋ. ಇಲ್ಲಿ ಬಾಟ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಹಿ ಬೈಸ್ ಆ್ಯಂಡ್ ಸೆಲ್ಸ್ ಲೆದರ್ ಗುಡ್ಸ್. ಅವನು ಚರ್ಮದ ಸರಕುಗಳನ್ನು ಖರೀದಿಸಿ ಮಾರುತ್ತಾನೆ. ಹಿ ಬೈಸ್ ಆ್ಯಂಡ್ ಸೆಲ್ಸ್ ಲೆದರ್ ಗುಡ್ಸ್. ಇಲ್ಲಿ ಬೈಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ವಿ ವರ್ ಬೈಯಿಂಗ್ ಬುಕ್ಸ್ ವೆನ್ ಯು ಕಾಲ್ಡ್. ನೀವು ಕರೆದಾಗ ನಾವು ಪುಸ್ತಕಗಳನ್ನು ಖರೀದಿಸುತ್ತಿದ್ದೆವು. ವಿ ವರ್ ಬೈಯಿಂಗ್ ಬುಕ್ಸ್ ವೆನ್ ಯು ಕಾಲ್ಡ್. ಆಯ್ತಾ? ಇಲ್ಲಿ ING ರೂಪದ ಬಳಕೆಯಾಗಿದೆ. ಕಾಲ್ ಅಂದರೆ ಕರೆ. ಕಾಲ್ ಅಂದರೆ ಕರೆ. ಮತ್ತೊಂದು ಅರ್ಥ ಉಂಟು ಕರೆ ಮಾಡುವಂತ. ಫೋನ್ ಕಾಲ್, ಫೋನ್ನಲ್ಲಿ ಕರೆ ಮಾಡುವುದು, ಅದಕ್ಕೂ ಕೂಡ ನಾವು ಕಾಲ್ ಅಂತಲೇ ಹೇಳ್ತೇವೆ. ಸರಿನಾ? ಕಾಲ್ ವರ್ಬಿನ ಮೊದಲ ರೂಪ. ಕಾಲ್ನ ಎರಡನೇ ರೂಪ ಕಾಲ್ಡ್, ಮೂರನೇ ರೂಪ ಕಾಲ್ಡ್, ಎಸ್ ರೂಪ ಕಾಲ್ಸ್ ಹಾಗೂ ING ರೂಪ ಕಾಲಿಂಗ್. ಆಯ್ತಾ? ಕ್ಯಾನ್ ಯು ಪ್ಲೀಸ್ ಕಾಲ್ ಹಿಮ್ ಹಿಯರ್. ದಯವಿಟ್ಟು ಅವನನ್ನು ಇಲ್ಲಿಗೆ ಕರೆಯಬಹುದೇ. ಕ್ಯಾನ್ ಯು ಪ್ಲೀಸ್ ಕಾಲ್ ಹಿಮ್ ಹಿಯರ್. ಇಲ್ಲಿ ಕಾಲ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ದ ಓಲ್ಡ್ ಮ್ಯಾನ್ ಕಾಲ್ಡ್ ದೆಮ್ ಫಾರ್ ಹೆಲ್ಪ್. ಮುದುಕ ಅವರನ್ನು ಸಹಾಯಕ್ಕಾಗಿ ಕರೆದರು. ದ ಓಲ್ಡ್ ಮ್ಯಾನ್ ಕಾಲ್ಡ್ ದೆಮ್ ಫಾರ್ ಹೆಲ್ಪ್. ಇಲ್ಲಿ ಕಾಲ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದ ಪಬ್ಲಿಕ್ ವಾಸ್ ನಾಟ್ ಕಾಲ್ಡ್ ಫಾರ್ ದ ಮೀಟಿಂಗ್. ಸಭೆಗೆ ಸಾರ್ವಜನಿಕರನ್ನು ಕರೆಯಲಿಲ್ಲ. ದ ಪಬ್ಲಿಕ್ ವಾಸ್ ನಾಟ್ ಕಾಲ್ಡ್ ಫಾರ್ ದ ಮೀಟಿಂಗ್. ಇಲ್ಲಿ ಕಾಲ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ.
ಶಿ ಕಾಲ್ಸ್ ಹಿಮ್ ಗ್ರ್ಯಾಂಡ್ ಪಾ. ಅವಳು ಅವನನ್ನು ಅಜ್ಜ ಎಂದು ಕರೆಯುತ್ತಾಳೆ. ಶಿ ಕಾಲ್ಸ್ ಹಿಮ್ ಗ್ರ್ಯಾಂಡ್ ಪಾ. ಇಲ್ಲಿ ಕಾಲ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಸಮ್ ಒನ್ ಈಸ್ ಕಾಲಿಂಗ್ ಹಿಮ್. ಯಾರೋ ಅವನನ್ನು ಕರೆಯುತ್ತಿದ್ದಾರೆ. ಸಮ್ ಒನ್ ಈಸ್ ಕಾಲಿಂಗ್ ಹಿಮ್. ಇಲ್ಲಿ ಕಾಲಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಕ್ಯಾರಿ. ಕ್ಯಾರಿ ಅಂದರೆ ತೆಗೆದುಕೊಂಡು ಹೋಗು ಅಥವಾ ಒಯ್ಯು ಅಥವಾ ಸಾಗಿಸು. ಈ ಮೂರಕ್ಕೂ ನಾವು ಕ್ಯಾರಿ ಅಂತ ಹೇಳ್ತೇವೆ. ಕ್ಯಾರಿ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಕ್ಯಾರಿಯ ಎರಡನೇ ರೂಪ ಕ್ಯಾರಿಡ್, ಮೂರನೇ ರೂಪ ಕ್ಯಾರಿಡ್, ಎಸ್ ರೂಪ ಕ್ಯಾರೀಸ್ ಹಾಗೂ ING ರೂಪ ಕ್ಯಾರಿಯಿಂಗ್. ಸರಿನಾ? ವಿ ಹ್ಯಾವ್ ಟು ಕ್ಯಾರಿ ದಿಸ್ ಹೋಮ್. ಅಂದರೆ ನಾವು ಇದನ್ನು ಮನೆಗೆ ಒಯ್ಯಬೇಕು. ವಿ ಹ್ಯಾವ್ ಟು ಕ್ಯಾರಿ ದಿಸ್ ಹೋಮ್. ಇಲ್ಲಿ ಕ್ಯಾರಿ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ದೇ ಕ್ಯಾರಿಡ್ ದ ಇಂಜುರ್ಡ್ ಟು ದ ಹಾಸ್ಪಿಟಲ್. ಅವರು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿದರು. ದೇ ಕ್ಯಾರಿಡ್ ದ ಇಂಜುರ್ಡ್ ಟು ದ ಹಾಸ್ಪಿಟಲ್. ಇಲ್ಲಿ ಕ್ಯಾರಿಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಆಲ್ ದ ಮೆಟೀರಿಯಲ್ಸ್ ವರ್ ಕ್ಯಾರಿಡ್ ಟು ದ ಪ್ಲೇಸ್ ಆಫ್ ವರ್ಕ್. ಎಲ್ಲ ಸಾಮಗ್ರಿಗಳನ್ನು ಕೆಲಸದ ಸ್ಥಳಕ್ಕೆ ಸಾಗಿಸಲಾಯಿತು. ಆಲ್ ದ ಮೆಟೀರಿಯಲ್ಸ್ ವರ್ ಕ್ಯಾರಿಡ್ ಟು ದ ಪ್ಲೇಸ್ ಆಫ್ ವರ್ಕ್. ಇಲ್ಲಿ ಕ್ಯಾರಿಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಶಿ ಕ್ಯಾರೀಸ್ ಹಿಮ್ ಎವ್ರಿವೇರ್. ಅವಳು ಅವನನ್ನು ಎಲ್ಲೆಡೆ ಒಯ್ಯುತ್ತಾಳೆ. ಶಿ ಕ್ಯಾರೀಸ್ ಹಿಮ್ ಎವ್ರಿವೇರ್. ಇಲ್ಲಿ ಕ್ಯಾರೀಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ಟ್ರಕ್ ವಾಸ್ ಕ್ಯಾರಿಯಿಂಗ್ ಬನಾನಾಸ್. ಟ್ರಕ್ ಬಾಳೆಹಣ್ಣುಗಳನ್ನು ಸಾಗಿಸುತ್ತಿತ್ತು. ದ ಟ್ರಕ್ ವಾಸ್ ಕ್ಯಾರಿಯಿಂಗ್ ಬನಾನಾಸ್. ಇಲ್ಲಿ ಕ್ಯಾರಿಯಿಂಗ್ ವರ್ಬಿನ ING ರೂಪ. ಸರಿನಾ? ನೆಕ್ಸ್ಟ್ ಕ್ಯಾಚ್ ಅಂದರೆ ಹಿಡಿ. ಕ್ಯಾಚ್. ಕ್ಯಾಚ್ ವರ್ಬಿನ ಮೊದಲ ರೂಪ. ಕ್ಯಾಚ್ನ ಎರಡನೇ ರೂಪ ಕಾಟ್, ಮೂರನೇ ರೂಪ ಕಾಟ್, ಎಸ್ ರೂಪ ಕ್ಯಾಚಸ್, ING ರೂಪ ಕ್ಯಾಚಿಂಗ್. ಆಯ್ತಾ? ಇಲ್ಲಿ ಕಾಟ್ನ ಉಚ್ಚಾರ COT ಅಂತ, ಬಾಟ್ನ ಉಚ್ಚಾರ BOT ಅಂತ ಇತ್ತಲ್ವಾ? ಹಾಗೆಯೇ ಇಲ್ಲಿ ಕಾಟ್ನ ಉಚ್ಚಾರ COT. ಈ AUGH ಬಿಟ್ಬಿಟ್ಟು COT ಅಂತ ಹೇಳಿ ಉಚ್ಚಾರ ಮಾಡಿ, ಕಾಟ್ ಅಂತ ಹೇಳಿ. ಸರಿನಾ? ಹೌ ಡಿಡ್ ಹಿ ಕ್ಯಾಚ್ ದ್ಯಾಟ್. ಅವನು ಅದನ್ನು ಹೇಗೆ ಹಿಡಿದನು. ಹೌ ಡಿಡ್ ಹಿ ಕ್ಯಾಚ್ ದ್ಯಾಟ್. ಇಲ್ಲಿ ಕ್ಯಾಚ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ದ ವಿಲೇಜರ್ಸ್ ಕಾಟ್ ದ ಥೀಫ್. ಗ್ರಾಮಸ್ಥರು ಕಳ್ಳನನ್ನು ಹಿಡಿದರು. ದ ವಿಲೇಜರ್ಸ್ ಕಾಟ್ ದ ಥೀಫ್. ಇಲ್ಲಿ ಕಾಟ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದ ರ್ಯಾಬಿಟ್ ವಾಸ್ ಕಾಟ್ ಬೈ ಅ ಸ್ನೇಕ್. ಮೊಲವನ್ನು ಹಾವು ಹಿಡಿಯಿತು. ದ ರ್ಯಾಬಿಟ್ ವಾಸ್ ಕಾಟ್ ಬೈ ಅ ಸ್ನೇಕ್. ಇಲ್ಲಿ ಕಾಟ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ರವಿ ಕ್ಯಾಚಸ್ ದ ಬಾಲ್ ವೆಲ್. ರವಿ ಚೆಂಡನ್ನು ಚೆನ್ನಾಗಿ ಹಿಡಿಯುತ್ತಾರೆ. ರವಿ ಕ್ಯಾಚಸ್ ದ ಬಾಲ್ ವೆಲ್. ಇಲ್ಲಿ ಕ್ಯಾಚಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಮೈ ಫಾದರ್ ಈಸ್ ಕ್ಯಾಚಿಂಗ್ ಫಿಶ್. ನನ್ನ ತಂದೆ ಮೀನು ಹಿಡಿಯುತ್ತಿದ್ದಾರೆ. ಮೈ ಫಾದರ್ ಈಸ್ ಕ್ಯಾಚಿಂಗ್ ಫಿಶ್. ಇಲ್ಲಿ ಕ್ಯಾಚಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ನೆಕ್ಸ್ಟ್ ಚಾರ್ಜ್ ಅಂದರೆ ವಿಧಿಸು. ಚಾರ್ಜ್. ಚಾರ್ಜ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಚಾರ್ಜ್ನ V2 ರೂಪ ಚಾರ್ಜ್ನ V2 ರೂಪ ಚಾರ್ಜ್ಡ್, V3 ರೂಪ ಚಾರ್ಜ್ಡ್, ಎಸ್ ರೂಪ ಚಾರ್ಜಸ್ ಹಾಗೂ ING ರೂಪ ಚಾರ್ಜಿಂಗ್. ಸರಿನಾ? ಹೌ ಮಚ್ ಡು ಯು ಚಾರ್ಜ್ ಫಾರ್ ದಿಸ್. ಇದಕ್ಕೆ ಅಥವಾ ಇದಕ್ಕಾಗಿ ನೀವು ಎಷ್ಟು ಶುಲ್ಕ ವಿಧಿಸುತ್ತೀರಿ. ಹೌ ಮಚ್ ಡು ಯು ಚಾರ್ಜ್ ಫಾರ್ ದಿಸ್. ಇಲ್ಲಿ ಚಾರ್ಜ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ದೇ ಚಾರ್ಜ್ಡ್ ಅಸ್ 500 rupees. ಅವರು ನಮಗೆ 500 ರೂಪಾಯಿ ವಿಧಿಸಿದರು. ದೇ ಚಾರ್ಜ್ಡ್ ಅಸ್ 500 rupees. ಇಲ್ಲಿ ಚಾರ್ಜ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ವಿ ವರ್ ಚಾರ್ಜ್ಡ್ ಹೆವಿಲಿ ಬೈ ದಿ ಮರ್ಚೆಂಟ್ಸ್. ವ್ಯಾಪಾರಿಗಳಿಂದ ನಮಗೆ ಹೆಚ್ಚಿನ ಶುಲ್ಕ ವಿಧಿಸಲಾಯಿತು. ವಿ ವರ್ ಚಾರ್ಜ್ಡ್ ಹೆವಿಲಿ ಬೈ ದ ಮರ್ಚೆಂಟ್ಸ್. ಇಲ್ಲಿ ಚಾರ್ಜ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದ ಕಂಪನಿ ಚಾರ್ಜಸ್ 2% ಆಸ್ ಟ್ಯಾಕ್ಸ್. ಕಂಪನಿಯು ತೆರಿಗೆಯಾಗಿ 2% ವಿಧಿಸುತ್ತದೆ. ದ ಕಂಪನಿ ಚಾರ್ಜಸ್ 2% ಆಸ್ ಟ್ಯಾಕ್ಸ್. ಇಲ್ಲಿ ಚಾರ್ಜಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ವಿ ಆರ್ ಚಾರ್ಜಿಂಗ್ ಯು 5 rupees ಎವ್ರಿ ಅವರ್. ನಾವು ಪ್ರತಿ ಗಂಟೆಗೆ 5 ರೂಪಾಯಿಗಳನ್ನು ನಿಮಗೆ ವಿಧಿಸುತ್ತಿದ್ದೇವೆ. ವಿ ಆರ್ ಚಾರ್ಜಿಂಗ್ ಯು 5 rupees ಎವ್ರಿ ಅವರ್.
ಇಲ್ಲಿ ಚಾರ್ಜಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ನೆಕ್ಸ್ಟ್ ಚೆಕ್ ಅಂದರೆ ಪರಿಶೀಲಿಸು. ಚೆಕ್ ಚೆಕ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಚೆಕ್ನ ಎರಡನೇ ರೂಪ ಚೆಕ್ಡ್, ಮೂರನೇ ರೂಪ ಚೆಕ್ಡ್, ಎಸ್ ರೂಪ ಚೆಕ್ಸ್ ಹಾಗೂ ING ರೂಪ ಚೆಕಿಂಗ್. ಸರಿನಾ? ಲೆಟ್ ಮೀ ಚೆಕ್ ಯುವರ್ ಟೆಂಪರೇಚರ್. ನಿಮ್ಮ ತಾಪಮಾನವನ್ನು ನಾನು ಪರಿಶೀಲಿಸುತ್ತೇನೆ. ಲೆಟ್ ಮೀ ಚೆಕ್ ಯುವರ್ ಟೆಂಪರೇಚರ್. ಇಲ್ಲಿ ಚೆಕ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಹೂ ಚೆಕ್ಡ್ ಹಿಸ್ ಡಾಕ್ಯುಮೆಂಟ್ಸ್. ಅವರ ದಾಖಲೆಗಳನ್ನು ಯಾರು ಪರಿಶೀಲಿಸಿದರು? ಹೂ ಚೆಕ್ಡ್ ಹಿಸ್ ಡಾಕ್ಯುಮೆಂಟ್ಸ್. ಇಲ್ಲಿ ಚೆಕ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಆಲ್ ದಿ ಆನ್ಸರ್ಸ್ ವರ್ ಚೆಕ್ಡ್ ಬೈ ದ ಟೀಚರ್. ಎಲ್ಲ ಉತ್ತರಗಳನ್ನು ಶಿಕ್ಷಕರು ಪರಿಶೀಲಿಸಿದರು. ಆಲ್ ದಿ ಆನ್ಸರ್ಸ್ ವರ್ ಚೆಕ್ಡ್ ಬೈ ದಿ ಟೀಚರ್. ಇಲ್ಲಿ ಚೆಕ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದಿಸ್ ಎಲೆಕ್ಟ್ರಿಷಿಯನ್ ಚೆಕ್ಸ್ ದ ಫಾಲ್ಟ್ಸ್ ವೆರಿ ಕ್ವಿಕ್ಲಿ. ಈ ಎಲೆಕ್ಟ್ರಿಷಿಯನ್ ದೋಷಗಳನ್ನು ತ್ವರಿತವಾಗಿ ಪರಿಶೀಲಿಸುತ್ತಾರೆ. ದಿಸ್ ಎಲೆಕ್ಟ್ರಿಷಿಯನ್ ಚೆಕ್ಸ್ ದ ಫಾಲ್ಟ್ಸ್ ವೆರಿ ಕ್ವಿಕ್ಲಿ. ಇಲ್ಲಿ ಚೆಕ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ಪೊಲೀಸ್ ಆರ್ ಚೆಕಿಂಗ್ ಹಿಸ್ ಬ್ಯಾಕ್ಗ್ರೌಂಡ್. ಆತನ ಹಿನ್ನೆಲೆಯನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ದ ಪೊಲೀಸ್ ಆರ್ ಚೆಕಿಂಗ್ ಹಿಸ್ ಬ್ಯಾಕ್ಗ್ರೌಂಡ್. ಇಲ್ಲಿ ಚೆಕಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ?